ಹಾಯ್ ಎಲ್ರಿಗೂ ನಮಸ್ಕಾರ. ರಿವ್ಯೂ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು HP ವೈರ್ಲೆಸ್ ಮೌಸ್ 200ನ ರಿವ್ಯೂ ಮಾಡ್ತಾಯಿದ್ದೀನಿ ಮತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ನಿಮಗೆ ಪ್ರೈಸ್ ಬಂದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸರ್ಪ್ರೈಸ್ ಪ್ರೈಸ್ ಇದೆ. ಸೊ ನೀವು ಫಸ್ಟ್ ನೋಡ್ಬೋದು ಮೌಸು ಪ್ಯಾಕಿಂಗ್ ಹೇಗಿದೆ ಅಂತ. ಯಾವಾಗ ಇಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ, ಕಿತ್ತಾಕೋದ್ರೆ ಇದು ಬಾಕ್ಸ್ ಓಪನ್ ಮಾಡೋಣ. ನಿಮಗೆ ಇಲ್ಲಿ ಫಸ್ಟೇ ಒಂದು ಅಡಾಪ್ಟರ್ ಸಿಕ್ಕಿದೆ. ಇದನ್ನು ನಾವು ಏನಕ್ಕೆ ಯೂಸ್ ಅಂತ ಆಮೇಲೆ ನೋಡೋಣ. ಮತ್ತು ನಾವು ಡೈರೆಕ್ಟ್ ಇಲ್ಲಿ ಬಂತು ಅಂದರೆ ಮೌಸ್ ಸಿಗುತ್ತೆ. ಮೌಸು ಅದು ಬಿಟ್ಟರೆ ಇದು ವಾರಂಟಿ ಕಾರ್ಡು, ಕ್ವಿಕ್ ಸ್ಟಾರ್ಟ್ ವಾರಂಟಿ ಕಾರ್ಡ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ಅದು ಬಿಟ್ಟರೆ ಬಾಕ್ಸಲ್ಲಿ ಮತ್ತೇನಿಲ್ಲ. ಬನ್ನಿ ಮೌಸ್ಗೆ ಹೋಗ್ಬಿಡೋಣ. ನಿಮಗೆ ಮೌಸ್ ನೋಡೋಕ್ಕೆ ಈ ರೀತಿ ಇದೆ. ಫಸ್ಟ್ ಲುಕ್ಕಲ್ಲಿ ಮಾತ್ರ ಬೆಂಕಿ ಬಿಲ್ಡ್ ಕ್ವಾಲಿಟಿ ಇದೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಿದೆ. ಮತ್ತು ಈ ಸೈಡಲ್ಲಿ ಗ್ರಿಪ್ ನೋಡ್ಬೋದು ನೀವು. ಪ್ಲಾಸ್ಟಿಕ್ ಅಂತ ಅನ್ಸೋದೇ ಇಲ್ಲ ನಿಮಗೆ, ಯಾವುದೋ ಮೆಟಲ್ ಮೌಸ್ ಥರ ಇದೆ. ಮತ್ತು ಇಲ್ಲಿ ಮೇಲ್ಗಡೆ ಶೈನು, ಈ ಕ್ಲಿಕ್ಸು ಹೆವಿ ಸ್ಮೂತಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಬಟ್ ಲುಕ್ ವೈಸ್ ಮಾತ್ರ ಬೆಂಕಿ ಇದೆ. ಈ ಪ್ರೈಸ್ ರೇಂಜ್ಗೆ ಸಖತ್ತಿದೆ. ಮತ್ತು ನಾವು ಹಿಂದೆ ನೋಡ್ಬೋದು, ಇಲ್ಲಿ ಬ್ಯಾಟ್ರಿ ಹಾಕಬೇಕು. ಅವರೇ ಒಂದು ಬ್ಯಾಟ್ರಿ ಹಾಕಿದ್ದಾರೆ ಮೊದಲೇ. ಸೊ ಇನ್ನೇನು ನಾವೇನು ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಆನ್ ಮಾಡಿ ಆಪ್ಟಿಕಲ್ ಸೆನ್ಸರ್ ಆನ್ ಆಗುತ್ತೆ. ಮತ್ತು ಇಲ್ಲಿ ಕನೆಕ್ಟ್ ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಇದ್ರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋದಾದರೆ, ಇದು ರಿಲಯಬಲ್ 2.4 GHz ವೈರ್ಲೆಸ್ ಕನೆಕ್ಷನ್. ಇದು ಅಡಾಪ್ಟರ್ ಮತ್ತು ಮೌಸು. ಅದೇ ಶೇಪ್ ಬಂದು ಸಖತ್ತಾಗಿದೆ. ನಿಮಗೆ ಇಡೀ ದಿನ ಈ ಮೌಸಲ್ಲಿ ವರ್ಕ್ ಮಾಡಿದ್ರು ನಿಮಗೆ ಏನು ಬೇಜಾರು ಅನಿಸಲ್ಲ. ಆರಾಮಾಗಿ ಕಂಫರ್ಟಾಗಿ ಯೂಸ್ ಮಾಡ್ಬೋದು ಈ ಮೌಸ್ನ. ಮತ್ತು ಇದರಲ್ಲಿ ಆಪ್ಟಿಕಲ್ ಸೆನ್ಸರ್ ಇದೆ. ಅದನ್ನ ಬೇಕಾದ್ರೆ ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಯಾವ ಸರ್ಫೇಸ್ ಮೇಲಾದರೂ ಯೂಸ್ ಮಾಡ್ಬೋದು. ಹಿಂಗೆ ಯೂಸ್ ಮಾಡಿದ್ರು ಕೂಡ, ನಾರ್ಮಲ್ ಸರ್ಫೇಸ್ ಮೇಲೆ ಯೂಸ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಮತ್ತು ಇದು ಕನೆಕ್ಟಿವಿಟಿ, ನಿಮಗೆ ಇದು ಸಿಸ್ಟಮ್ ಒಂದ್ಸಲ ಕನೆಕ್ಟ್ ಮಾಡಿದ್ರೆ ನೀವು ಸಿಸ್ಟಮಿಂದ 30 feet ಅಂದರೆ 10 meters ಡಿಸ್ಟೆನ್ಸಲ್ಲಿದ್ದರೂ ಕೂಡ ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ಈ ಬಾಕ್ಸಲ್ಲಿ ನಿಮಗೆ 1 year ವಾರಂಟಿ ಕೊಡ್ತಾರೆ. ಮತ್ತು ಇದು ಏನಕ್ಕೆ ಸಪೋರ್ಟ್, ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸಿಸ್ಟಮ್ ಅವ್ರ ಲ್ಯಾಪ್ಟಾಪಲ್ಲಿ ಒಂದು ಅಡಾಪ್ಟರ್ ಇರಬೇಕು, USB ಪೋರ್ಟ್ ಇರಬೇಕು. ಮತ್ತು ಅದು ನಿಮ್ಮದು Windows 7, 8 or 10 ಆಗಿರಬೇಕು. ಮತ್ತು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮು 10.x or above. ಮತ್ತು ಕ್ರೋಮ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಮೌಸ್ ಅಂತ ಹೇಳ್ಬೋದು. ಇದು ಪ್ರೈಸ್ ಬಂದು ಜಸ್ಟ್ 800 rupees. ನಿಜ, ಇದರ ಪ್ರೈಸ್ ಬಂದು ಬರೀ 800 ರೂಪಾಯಿ. ಬಟ್ ಇದು 800 ರೂಪಾಯಿ ಮೌಸ್ ಥರ ಅನಿಸೋದೇ ಇಲ್ಲ. ಯಾವುದೋ ಕಾಸ್ಟ್ಲಿ 1000-2000 ಮೌಸ್ ಥರ ಇದೆ, ನೋಡ್ತಿರ್ಬೋದು. ನಾನು ಬೇಕಾದ್ರೆ ಇದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲೂ ಕೂಡ ಹೋಗಿ ಬೈ ಮಾಡ್ಬೋದು. ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಇದು. ಅದು HP ಕಂಪ್ನಿಯಿಂದ ಕೊಡ್ತಿದ್ದಾರೆ. ಅಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ತಗೊಳ್ಳಿ. ನಾನು ನಿಮಗೆ ಇದು ಹೆಂಗೆ ಯೂಸ್ ಮಾಡೋದು ನಿಮಗೆ ನೆಕ್ಸ್ಟ್ ವೀಡಿಯೋ, ನಿಮ್ಗೆ ಇನ್ನೂ ಜಾಸ್ತಿ ವೀಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.